ಏಟರ್ಸ್ಗೆಲ್ಲ ಅದೇ ಕ್ಷೇಮ ಯಾಕಂತ ಫಿಲಂ ತೆಗ್ದವ್ರೆ ನಮ್ ಪ್ರೇಮ. ಸರ್ ನಾನು 2003 ಚಿಕ್ಕ ಹುಡುಗ, ಅವಾಗ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಷ್ಟೇ ಓದ್ತಾ ಇದ್ದಿದ್ದು ಅವಾಗ. ಬಟ್ ಇವಾಗ ಕರಿಯ ಮೂವಿ ನೋಡಕ್ಕೆ ಥಿಯೇಟ್ರಿಗೆ ಬಂದಿದ್ದೀನಿ. ಅವಾಗೆಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದೆ. ಬಟ್ ಯಾರೋ ಭೀಮಾ ಮೂವಿ ನೋಡಕ್ ಹೋದಾಗ ಯಾರು ಟಾಂಗ್ ಕೊಟ್ಟಿದ್ರು, ದುಡ್ಡು ಕೊಟ್ಟು ಕರೆಸ್ತಾರೆ ಹಂಗೆ ಹಿಂಗೆ ಅಂತವ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಭೀಮಾ ಮೂವಿಗೂ ನಾವು ಹೋಗಿ ನೋಡಿದೀವಿ. ದರ್ಶನ್ ಫ್ಯಾನ್ಸ್ ಅರ್ಧ ನೋಡಿದ್ದಾರೆ, ಅವ್ರೊಬ್ಬರೇ ನೋಡಿಲ್ಲ. 70% ಭೀಮಾ ಮೂವಿ ಕನ್ನಡದವ್ರು ನಾವು ನೋಡಿದೀವಿ. ಮೂವಿಗೆ ಹೋಗೋರು ನೋಡೋರು ಅವ್ರೆ ಹಂಗೆ ಅಂತ ಟಾಂಗ್ ಕೊಡ್ತಾ ಇದ್ರು. ನಾವು ಗಂಡಸರು ಹೋಗಿ ನೋಡಿದೀವಿ ಮೂವಿನ. ನಮ್ಗೆಲ್ಲದನ್ನು ಬೆಳೆಸೋದು ಗೊತ್ತು, ಹಿಂಗಿರ್ಬೇಕು ಅನ್ನೋದು ಗೊತ್ತು. ಬಾಸ್ ಮೂವಿ ಅವತ್ತು ನೋಡಿ ನೋಡಕ್ ಬಂದಿದ್ದೀನಿ. ಡಿ ಬಾಸ್ ಆಲ್ವೇಸ್ ಗ್ರೇಟ್. ಡಿ ಬಾಸ್ ಮತ್ತೆ ಬಂದೇ ಬರ್ತಾರೆ. ನಾವು ಯಾವತ್ತೂ ಕೂಡ ಮುಂದೆ ಹೆಂಗಿದ್ವೋ ಅದೇ ತರ ಇನ್ನ ಮುಂದೆ ಹೋಗ್ತಾನೆ ಇರ್ತೀವಿ. ಹಿಂದೆ ಹೆಂಗಿದ್ವೋ ಮುಂದೆನೂ ಹಂಗೆ ಇರ್ತೀವಿ. ಅಣ್ಣ ಅದು 20 ವರ್ಷದಿಂದ ರಿಲೀಸ್ ಆಗೈತೆ, ಇವಾಗ ರಿಲೀಸ್ ಆಗೈತೆ, ಮತ್ತೆ ನೋಡಕ್ ಬಂದಿದೀವಿ. ಅವ್ರೇನೋ ತಪ್ಪು ಮಾಡೋರಣ್ಣ, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡದೇ ಇರೋ ಮನುಷ್ಯ ಯಾರು ಇಲ್ಲ, ಎಲ್ಲರೂ ತಪ್ಪು ಮಾಡೋರೆ. ಅವ್ರೊಂಥರ ನಮಗ್ ದೇವ್ರ ಇದ್ದಂಗೆ. ಅವ್ರ ಫಿಲಮ್ ಎಷ್ಟೇ ಬರ್ಲಿ ನೋಡ್ತೀವಿ, ಬೆಳೆಸ್ತೀವಿ. ಅದನ್ನ ಬಿಟ್ಟು ಅವ್ರನ್ನ ತುಳಿಯಕಂತೂ ನಾವು ಹೋಗಲ್ಲ. ಯಾವತ್ತಿರೂ ನಾವು ಅವ್ರ ಅಭಿಮಾನಿನೇ, ಹುಟ್ಟಾಗ್ಲಿಂದ ಅವ್ರ ಅಭಿಮಾನಿನೇ. ಅದಕ್ಕೇನೆ ನಾವು ಎಷ್ಟೇ ಅವ್ರದ್ದು ಏನೇ ಫಿಲಮ್ ಬರಲಿ ನೋಡ್ತೀವಿ, ಇದೇ ಥರ ಸಪೋರ್ಟ್ ಮಾಡ್ತೀವಿ ಅಣ್ಣ. ಅದಕ್ಕೋಸ್ಕರ ಬಂದೇ ಬರ್ತಾರೆ ಮೀಡಿಯಾದವರು. TRPಗೋಸ್ಕರ ಯಾಕೆ ಈ ಥರ ಎಲ್ಲ ಬಂದೇ ಬರ್ತಾರೆ ಅವರು. ರಿಲೀಸ್ಗೆ ಹಿಂಗಿದೆ, ಇನ್ನ ಕರಿಯ ರಿಲೀಸ್ಗೆ ಹೆಂಗಿದೆ, ಇನ್ ಬಾಸ್ ರಿಲೀಸ್ ಆದ್ರೆ ಜಾತ್ರೆನೆ. ಒಂದು ಮಚ್ಚಿಡ್ದು 10 ಜನ ನೋಡಬಹುದು, ಆದ್ರೆ ಒಂದ್ ಗುಲಾಬಿ ಹಿಡ್ದು ಒಂದ್ ಹುಡುಗಿಗೆ ಪ್ರಪೋಸ್ ಮಾಡಕ್ ಆಗಲ್ಲ ಅಂತ ನಾವು ಬಾಸ್ ತೋರಿಸಿದ್ದಾರೆ. ಜೈ ಡಿ ಬಾಸ್. ಒಂದ್ ಆರಂಭ ಹಬ್ಬ ಮುಂದಕ್ಕೈತೆ, ಮಾರಿ ಹಬ್ಬ ಮುಂದಕ್ಕೈತೆ. ಒಂದ್ ಸೈಡ್ ಲವ್ ಏನಂತ ತೋರಿಸಿದ್ದಾರೆ ಇಲ್ಲಿ, ಒಂದ್ ಸೈಡ್ ಲವ್ ಏನಂತ ತೋರಿಸಿದ್ದಾರೆ ಬಾಯ್ಸ್. ಒಂದ್ ಸೈಡ್ ಲವ್ ಇಸ್ ಬೆಸ್ಟ್ ಲವ್. ಒರಿಜಿನಲ್ ಬಾಸ್ ಅಂತ ಬ್ಯಾನರ್ ಹಾಕ ಬರೋದಲ್ಲ, ಒರಿಜಿನಲ್ ಬಾಸ್ ಒಳಗವ್ರೆ. ಸಿನಿಮಾ ಬೋನಲ್ಲಿರೋ ಸಿನಿಮಾನೇ ಈಚೆ ಬಂದ ಸಿನಿಮಾನೇ. ನವಗ್ರಹ ಮೂವಿ ರಿಲೀಸ್ ಮಾಡ್ಬೇಕಂತ ಕೇಳ್ಕೊಂತ ಇದೀವಿ. ನವಗ್ರಹ ಮೂವಿ ಇಲ್ಲಿ ಚಬ್ಬಿ ಜಾಸ್ತಿ ಆಗಿರೋ ಯಾರು ಕಾಣ್ತಾನೆ ಇಲ್ಲ, ಎಲ್ಲ ಹೋಗ್ಬಿಟ್ಟಾರೆ. ಬಿಟ್ಟಷ್ಟು ಕತ್ತೆ ಬಾಲ ಜೈ ಡಿ ಬಾಸ್. ಮದ್ವೆ ಆದ್ಮೇಲೆ ನಮ್ ಫಸ್ಟ್ ಮೂವಿ ಡಿ ಬಾಸ್ ದೇನೆ. ಆಲ್ವೇಸ್ ಡಿ ಬಾಸ್ ಫ್ಯಾನ್. ಎಂಜಾಯ್ ನೆಕ್ಸ್ಟ್ ಲೆವೆಲ್. ನಮ್ ಬಾಸ್ ಅಂದ್ರೆ ಎಲ್ಲಿದ್ರು ಬಾಸ್ ಏನೆ. ತಪ್ಪು ಮಾಡಿದ್ದಾರೆ, ಅದಕ್ಕೊಂದು ಕಾರಣ ಇರುತ್ತೆ, ಅವ್ರು ಏಂತಕ್ ಮಾಡಿದ್ದಾರೆ ಅಂತ. ನಾವು ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಇದೆಲ್ಲ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತೀವಿ. ಡೆವಿಲ್ ಕಾಯ್ತಾ ಇದೀವಿ, ಡೆವಿಲ್ ಬರ್ಲಿ, ಅವಾಗ ತೋರಿಸ್ತೀವಿ ಏನಂತ. ಎಷ್ಟೊತ್ತಿ ನೋಡ್ರು ಬೇಜಾರಾಗಲ್ಲ ಸರ್. ನಮ್ ಬಾಸು ಇಲ್ಲ ಸರ್, ಮೊದ್ಲು ನೋಡಿದ್ವಿ, ಇದು ಸೆಕೆಂಡ್ ಟೈಮ್ ನೋಡ್ತಾ ಇದೀವಿ. ತುಂಬಾ ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ದರ್ಶನ್ ಏನೇ ಇರ್ಲಿ ನಮ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಇಂಥ ಟೈಮಲ್ಲಿ ಮೂವಿ ರಿಲೀಸ್ ಆಗಿರೋದು ಎಲ್ಲ ಅಭಿಮಾನಿಗಳಿಗೂ ಖುಷಿ ಆಗ್ತದೆ ಸರ್. ತುಂಬಾ ಖುಷಿ ಆಗ್ತದೆ. ಸರ್ ತುಂಬಾ ಖುಷಿ ಆಗ್ತದೆ. ನಾನು ದರ್ಶನ್ ಫ್ಯಾನೇ. ನಾನು ಚಿಕ್ಕ ವಯಸ್ಸಿನ 20 ವರ್ಷದಿಂದ ನಾವು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಈಗ ಅವ್ರ ಟೈಮ್ ಏನೋ ಸ್ವಲ್ಪ ಕೆಟ್ಟದಾಗಿದೆ, ಬಟ್ ಅವರು ಒಳ್ಳೆ ವ್ಯಕ್ತಿ ಅಂತ ನನ್ಗೆ ಅನ್ಸುತ್ತೆ. ಒಳ್ಳೇದಾಗ್ಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಸಿನಿಮಾ. ನಿನ್ನ 100 ವರ್ಷ ಬಿಟ್ಟಾಕಿ ಅದೇ ಕ್ರೈಸು, ಅದೇ ಜನ, ಆತರ ಒಳ್ಳೊಳ್ಳೆ ಸಿನಿಮಾ. ಇವತ್ತಿನ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಳೆ ಬಂತು. ನಿಜವಾಗ್ಲು ಇವತ್ತಿಂದ ಕಳೆ ಬಂತು. ಇದು ಸಿನಿಮಾ ಈ ತರ ಮಾಡಿದ್ರೆ ನಿಜವಾಗ್ಲು ಜನ ಬಂದು ನೋಡ್ತಾರೆ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಕೊಡಿ, ಯಾಕೆ ಬಂದು ಜನ ನೋಡಲ್ಲ. ಹೊಸೊಬ್ಬರನ್ನ ನಿಜವಾಗ್ಲು ಎಲ್ಲರೂ ಕೇಳ್ಕೊಂತ ಇದೀನಿ. ಕನ್ನಡ ಇಂಡಸ್ಟ್ರಿಗೆ ಇವತ್ತಿಂದ ಕಳೆ ಬಂದಿದೆ. ಇನ್ಮೇಲೆ ಎಲ್ಲಾ ಸಿನಿಮಾಗಳನ್ನು ಬೆಳೆಸೋಣ, ಇದೇ ರೀತಿ ಜನ ಸೇರಿ ಎಲ್ಲಾ ಸಿನಿಮಾಗಳು ಎತ್ತೋಣ. ದರ್ಶನ್ ಸರ್ ಕೂಡ ಅದನ್ನೇ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರನ್ನು ಮೇಲೆ ಎತ್ತುತ್ತಾ ಇದ್ರು. ನಾವು ಅಭಿಮಾನಿಗಳು ಅಷ್ಟೇ, ಎಲ್ಲಾರನು ಅದೇ ತರ ಒಳ್ಳೊಳ್ಳೆ ಸಿನಿಮಾಗಳು ನೋಡಿ ಸಿನಿಮಾನ ಬೆಳೆಸೋಣ. ಅತಿ ಶೀಘ್ರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ. ಇದೇ ತರ ಕ್ರೈಸ್ ಮಾಡ್ಕೊಂಡ್ರೆ ಖಂಡಿತ ಸಪೋರ್ಟ್ ಮಾಡ್ತೀವಿ ಸರ್. ಎಲ್ಲ ಖಂಡಿತ ಮಾಡ್ತೀವಿ ಸರ್ ಸಪೋರ್ಟ್. ಯಾಕೆ ಮಾಡಬಾರ್ದು? ನಮ್ಮ ಕನ್ನಡ ಇಂಡಸ್ಟ್ರಿ ಸರ್, ನಮ್ಮ ಕನ್ನಡ ಸಿನಿಮಾಗಳು ನಾವು ಬೆಳೆಸ್ಬೇಕು. ನಮ್ಮ ಕನ್ನಡ ಸಿನಿಮಾಗಳಿಗೆ ನಾವೇ ಕಾಂಟ್ರವರ್ಸಿ ಮಾಡಿದ್ರೆ ಬೇರೆ ಸಿನಿಮಾಗಳಿಗೆ ನಾವು ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ. ನಮ್ಮ ಸಿನಿಮಾ ನಮ್ಮಲ್ಲಿ 100 ಒಡನಾಟಗಳಿರ್ಲಿ, ಅದ ನಮ್ಮ ಸಿನಿಮಾ ಅಂತ ಬಂದಾಗ ನಾವು ಸಪೋರ್ಟ್ ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. 21 ವರ್ಷದ ಫಿಲಮ್ಗೆ ಈ ರೇಂಜ್ ಕ್ರೇಜ್ ಅಂದ್ರೆ ಇನ್ ಯಾವ ಲೆವೆಲ್ಗೆ ಅಂದ್ರೆ ನಮ್ ಬಾಸ್ ಅಂದ್ರೆ ಯಾವನು ಮಿರ್ಸಕ್ಕಾಗಲ್ಲ. ಮತ್ತೆ ನೋಡಿ ಕಟೌಟ್ಗಳು ನೋಡಿ, ಇವಾಗನು ಆ ರೇಂಜ್ ಕ್ರೇಜ್ ಇದೆ ಅಂದ್ರೆ ಕೆಂಚಲ ಬಚ್ಚಲ ಆ ಸಾಂಗ್
ಎಷ್ಟು ಕ್ರೇಜ್ ಇತ್ತು ಅಂದ್ರೆ ಅಯ್ಯೋ 70% ಜನ ಯಾರು ಸೀಟ್ ಮೇಲೆ ಗೊತ್ತಿರಲಿಲ್ಲ ಸರ್. ಹೌದಾ ಬಿಡಿ, ಇವಾಗ ನಾವಾಗ ರಿಲೀಸ್ ಆಗ್ಬೇಕು ಹಬ್ಬ, ಇನ್ನೊಬ್ಬ ಏನೋ ತೋರಿಸ್ತೀವಿ, ದಸರಾ ಹಬ್ಬ ಬರ್ಲಿ, ನಮ್ಮ ಮಾಸ್ಟರ್ ಬರ್ಲಿ ಅಂತ ಕಾಯ್ತಿದ್ವಿ. ಡೆವಿಲ್ ಮೂವಿ ಅಂತೂ ಬಾಸ್ ಹೊರಗಡೆ ಬಂದ್ಮೇಲೆ ಶೂಟ್ ಆಗಿರಲ್ಲ, ರಿಲೀಸ್ ಮಾಡಕ್ ಆಗಲ್ಲ. ಬಾಸ್ ರಿಲೀಸ್ ದಿನ ಸಾರಥಿ ಮೂವಿ ರಿಲೀಸ್ ಮಾಡಿ ದಯವಿಟ್ಟು.